ನಾನೇ ನಾಡಿನ ತುಂಬ 25-30 ಕಡೆ ಶರಣಪ್ಪನವರ ಪುರಾಣವನ್ನು ಶ್ರಾವಣ ಮಾಸದೊಳಗ, ಕಾರ್ತೀಕ ಮಾಸದೊಳಗ, ಯುಗಾದಿಯೊಳಗ ಹೇಳಿದ ಉದಾಹರಣೆಗಳದಾವಲ್ಲ. ಶರಣಪ್ಪನವರ ತೊಟ್ಟಿಲ ಕಾರ್ಯದೊಳಗ ತೊಟ್ಲಾ ತೂಗಿ ಅಲ್ಲಿ ಉಡಿ ತುಂಬುವ ಕಾರ್ಯವನ್ನು ಮಾಡಿ ಶರಣಪ್ಪನವರ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಹೋಗ್ರಿ ನಿಮಗೆ ಮಕ್ಕಳಾಗ್ತಾವ ಅನ್ನುವಂಥ ಮಾತು ಹೇಳಿದ ಮೇಲೇನ ಎಷ್ಟೋ ಜನ ಮಕ್ಕಳನ್ನು ಪಡ್ಕೊಂಡಿರುವಂಥ ಉದಾಹರಣೆಗಳು ಸಾವಿರದಾವ ನನ್ನ ಮುಂದೆ. ಇಂದಿಗೂ ನಡೆದದು. ನಂಬಿಕೆಯೇ ಅದು ಫಲವನ್ನು ಕೊಡುತ್ತದೆ. ವಿಶ್ವಾಸಂ ಫಲದಾಯಕಂ. ಬೋರ್ಡ್ ಹಾಕಿದ್ರು ಮಹಾಮನೆಯ ಮುಂದೆ, ಇದೇ ಬ್ರಹ್ಮಪುರಿಯ ಮಹಾಮನೆಯ ಮುಂದೆ. ನೀವು ಇದೇ ನೆಲದವರು, ಇಲ್ಲೇ ಇದ್ದವರು, ಬೇರೆಯವರಿಗೆ ಚರಿತ್ರೆ ಹೇಳೋದು ಬೇರೆ, ನಿಮ್ಮ ಮುಂದೆ ನಿಮ್ಮದನ್ನ ಬಿಚ್ಚಿಡೋದು ಬೇರೆ. ಎಷ್ಟು ಅದ್ಭುತ ಅದ. ಆ ಪುಣ್ಯಾತ್ಮನ ನೆಲದೊಳಗ ಆ ಮಹಾನುಭಾವನ ಸಚ್ಚರಿತ್ರೆಯನ್ನ ಹೇಳೋದು ಒಂದು ಅದ್ಭುತ ಪುಣ್ಯ, ಅದನ್ನು ಕೇಳೋದು ಒಂದು ಅದ್ಭುತ ಪುಣ್ಯ. ಹಿಂಗ ಬೋರ್ಡ್ ಹಾಕಿದಾಗ ಕೆಲವು ದಿನ ಕಳೀತು, ಇದು ಸುದ್ದಿ ಆಯ್ತು. ಶರಣಪ್ಪನವ್ರು ಹಿಂಗ ಹಾಕ್ಯಾರ, ಮಹಾದ್ವಾರದೊಳಗೆ ಇದನ್ನು ಬರೆದು ಹಾಕ್ಯಾರ. ಒಬ್ಬ ಸಿರಿವಂತ ಚನ್ನಬಸಪ್ಪ ಅನ್ನುವಂಥ ಸಾಹುಕಾರ ಸಂತಾನದ ಭಾಗ್ಯ ಇರಲಿಲ್ಲ. ಆತ ಬರೋದೇನು ಬಂದ, ಆದ್ರೆ ಒಳಗೊಂದಿಷ್ಟು ಅನುಮಾನ ಇತ್ತು. ಏನೋ ಹಾಕ್ಯಾರ, ಎದಕ್ಕೆ ಹಾಕ್ಯಾರೋ ಏನೋ. ಬರೋದು ಬಂದೀನಿ, ನಮಸ್ಕಾರ ಮಾಡಿ ಕೇಳಿಬಿಟ್ರಾತು ಅಂತ ತಿಳ್ಕೊಂಡು, ಯಪ್ಪ ನನಗೊಂದು ಮಗುವನ್ನ ಕೊಡಾಕ ಬೇಕು ಅಂತ ಆ ಚನ್ನಬಸಪ್ಪ ಸಾಹುಕಾರ ಭಕ್ತಿಯಿಂದ ಕೇಳಿದ್ರ, ನೀಲಮ್ಮ ತಾಯಿಗೆ ಒಂದು ಮಗು ಆಗಿತ್ತು. ಆ ಮಗು ತೊಟ್ಟಿಲೊಳಗಿತ್ತು. ಆ ತೊಟ್ಟಿಲೊಳಗಿದ್ದ ಮಗುವನ್ನೇ ಎತ್ತಿ ಶರಣಪ್ಪನವರು ಆತಗೆ ದಾನ ಮಾಡ್ತಾರೆ, ದಾಸೋಹ ಮಾಡ್ತಾರೆ. ಎಷ್ಟು ವಿಚಿತ್ರ ಸಂದರ್ಭ ಇದು. ಬ್ಯಾರೆಯವರಾಗಿದ್ರ ನಮ್ಮ ಕೂಸಿ ಯಾಕೆ ಕೊಡ್ತೀರಿ ಏನೋ ಅನ್ನದೆ ಮೌನ ವ್ರತವನ್ನ ಧಾರಣೆ ಮಾಡಿ ಈ ಪ್ರಸಂಗವನ್ನ ನೋಡಿ ಅವರು ತ್ಯಾಗಿಗಳಾಗಿ ಸತಿಪತಿಗಳು ನಿಂತ್ಕೊಳ್ತಾರೆ. ಆ ಮಗುವನ್ನ ಪಡೆದವನು ಆನಂದ ಪಡ್ತಾ ಹೋದನಂತ ಪುರಾಣದೊಳಗೆ, ಚರಿತ್ರೆಯೊಳಗೆ ಈ ಕಥೆಗಳನ್ನು ಬರೆದಾರ. ಮುಂದೆ ಅವರ ಬದುಕಿನೊಳಗೆ ಶರಣರ ಕೃಪೆಯಿಂದ ನೀಲಮ್ಮ ತಾಯಿ 4 ಮಕ್ಕಳಿಗೆ ಜನ್ಮ ನೀಡಿದ ಇತಿಹಾಸ ಬರುತ್ತದೆ. ಅವರ ಹೆಸರುಗಳು ಬರ್ದಾರ. ಪರಮಶೆಟ್ಯಪ್ಪ, 2ನೇದವರು ಲಿಂಗಬಸಪ್ಪ, 3ನೇದವರು ಶರಣಪ್ಪ. ಒಬ್ಬ ಹೆಣ್ಣುಮಗಳು ಹುಟ್ಟುತ್ತಾಳ. ಆ ಹೆಣ್ಣು ಮಗುವಿಗೆ ಶಿವಮ್ಮ ಅಂತ ಹೆಸರಿಟ್ರು ಅಂತ ಹೇಳಿ. ನೋಡಿ, ಇಲ್ಲಿ ಒಂದು ನಂಬಿಕೆಯನ್ನು ನಾವು ಕಾಣಬೇಕು. ನಂಬಿದ್ರೆ ಹಿಂಗೆ ನಂಬಬೇಕು. ಹೆಂಗೆ ನಂಬಬೇಕು? ದೊಡ್ಡಪ್ಪ ನೀಲಮ್ಮವ್ವ ಹೆಂಗ ಶರಣರನ್ನ ನಂಬಿದ್ರಲ್ಲ ಹಂಗೆ ನಂಬಬೇಕು. ಅದಕ್ಕೆ ನಿಜ ನಿಷ್ಠೆ ಅಂತ ಕರೀತಾರೆ. ಏನು ಒಂದು ಸಲ ಪಾದಕ್ಕೆ ಬಿದ್ದೀವಿ, ಕಾಯುವವರು ಅವರೇ, ಕೊಲ್ಲುವವರು ಅವರೇ, ಸರ್ವಸ್ವವು ಅವರದೇ ಅನ್ನುವಂಥ ದಾಸೋಹಂ ಭಾವದ ಮಹಾನುಭಾವರು ಆ ಸತಿಪತಿಗಳು ಆಗಿದ್ರು ಅಂತ ತಿಳ್ಕೊಂಡ ಅಂತ ದಾಸೋಹಕ್ಕೆ ಮಹಾದಾಸೋಹದ ಬೆಳಕು ಸಿಕ್ತು ಶರಣಪ್ಪನವರಿಂದ. ನಂಬಿದವರಿಗೆ, ಶರಣಾಗಿ ಬಂದವರಿಗೆ ಶರಣಪ್ಪನವರು ಬೇಡಿದ ಭಾಗ್ಯಗಳನ್ನು ಕೊಡ್ತಾ ಕರುಣಾಮಯಿಯಾಗಿರುವಾಗ ಒಂದು ದಿನ ಸಾಯಂಕಾಲದ ವೇಳೆ ಅವರು ಮಹಾಮನೆಯೊಳಗ ಕೂತಿರುವಂತಹ ಸಂದರ್ಭದೊಳಗ ದನಗಳ ಗುಂಪು ಹೊಂಟಿತ್ತಂತ. ದನಗಳು ಹೊರಟಿರುವ ಗುಂಪನ್ನು ನೋಡಿ ಅಲ್ಲಿರುವ ಭಕ್ತರಿಗೆ ಹೇಳ್ತಾರ, ಏನ್ರಿಪ್ಪ ಯಾಕೆ ಇಟ್ಟು ಹೊಂಟಾವ, ಯಾರು ಹೊಡ್ಕೊಂಡು ಹೊಂಟಾರ ನೋಡ್ರಿ ಅಂದ್ರ, ಒಬ್ಬ ಕಟುಕ ಆ ದನಗಳನ್ನು ಹೊಡ್ಕೊಂಡು ಹೊಂಟಿದ್ದ. ಕಟುಕ ಯಾಕೆ ಹೊಡ್ಕೊಂಡು ಹೋಗ್ತಾನ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅವನೇ ಕಟುಕನಾದ ಮೇಲೆ ಅವನಲ್ಲಿ ಕರುಣೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ? ಅವುಗಳನ್ನು ಕೊಂದು ಮಾರುವ ಸಲುವಾಗಿ ಕಟುಕ ಅವುಗಳನ್ನು ಹೊಡ್ಕೊಂಡು ಹೊಂಟಿರುವಾಗ ಕಟುಕನೇ ಒಯ್ತಾ ಇದ್ದಾನೆ ಅನ್ನುವುದನ್ನ ತಮ್ಮ ಅಂತರಂಗದ ದಿವ್ಯ ದೃಷ್ಟಿಯಿಂದ ನೋಡಿದವರು ಶರಣರು. ನೋಡಿ ಅಪ್ಪಣೆ ಮಾಡಿದ್ರು. ಅವ ನೋಡಿ ಬಂದವ ಹೇಳ್ದ, ಯಪ್ಪ ಯಾರೂ ಅಲ್ಲ, ಕಟುಕರ ಹೊಡ್ಕೊಂಡು ಹೊಂಟಾನ, ಅವುಗಳನ್ನು ನಿಲ್ಲಿಸ್ರಿ ಅಂದರು ಶರಣರು. ಅವುಗಳನ್ನು ನಿಲ್ಲಿಸಿದ ಮೇಲೆ ಸ್ವತಃ ಶರಣರೇ ಬರ್ತಾರೆ. ಯಪ್ಪ
ಇವುಗಳನ್ನು ಯಾಕೆ ಹೊಡ್ಕೊಂಡು ಹೊಂಟಿಯೋ? ನಾನೊಬ್ಬ ಕಟುಕ, ನನ್ನ ಕೆಲಸ ಇದು, ದನಗಳನ್ನು ಕಡಿದು ಮಾರೋದೇ ನನ್ನ ಜೀವನ ಅದ. ಆವಾಗ ಶರಣರು ಕಟುಕನಿಗೆ ಉಪದೇಶವನ್ನ ಮಾಡ್ತಾರೆ. ಕರುಣಾಮೂರ್ತಿ ಶರಣಪ್ಪನವರು, ಅಪ್ಪ, ಹಿಂಸೆಯನ್ನು ಮಾಡಬಾರ್ದು. ಜೀವ ಜಂತುಗಳಲ್ಲಿಯೂ ಕೂಡ ಪರಮಾತ್ಮನಿದ್ದಾನ. ಸಕಲ ಜೀವಾವಳಿಗೆ ಲೇಸನ್ನ ಬಯಸೋದು ಧರ್ಮ ಅದ. ದಯವೇ ಧರ್ಮದ ಮೂಲ ಅಂತ ಮಹಾತ್ಮರು ಹೇಳ್ಯಾರಪ್ಪ. ಈ ಕಾರ್ಯವನ್ನು ಮಾಡಬಾರ್ದು. ನನಗೇನ್ರಿ, ಇದಕ್ಕೆ ದುಡ್ಡು ಸಿಕ್ಕರೆ ಸಾಕು. ಆವಾಗ ಆ ದನಗಳಿಗೆ ಬೆಲೆಯನ್ನ ಕಟ್ಟಿ ಸ್ವತಃ ಶರಣರು ದಾಸೋಹದ ರೂಪದೊಳಗ ಆತನಿಗೆ ಹಣವನ್ನು ಕೊಟ್ಟು ತಮ್ಮ ಮಹಾಮನೆಗಾಗಿ ಆ ಹಸುಗಳನ್ನು ಒಳಗೆ ಒಡ್ಕೊಂಡು ಬಂದ್ರಂತ. ಈ ಪ್ರಸಂಗ ನೋಡಿ ಅವರೇನು ಮುಟ್ಟಿ ಕೊಟ್ಟರು, ಅದು ಅವನ ಕೈಗೆ ಹೋಗೋದ್ರೊಳಗಾಗಿನೇ ಕಟುಕನಂತ ಕಟುಕ ಪರಿವರ್ತನೆಯಾಗಿ ಕರುಣಾಜೀವಿಯಾದ. ಕಟುಕನಲ್ಲಿಯೂ ಕೂಡ ಕರುಣೆಯನ್ನ ಬರುವಂತ ಮಹಾಕರುಣಾಮೂರ್ತಿ ದಾಸೋಹಮೂರ್ತಿ ಶರಣಪ್ಪನವರು ಅವನಿಗೆ ಕೂಡಿಸಿಕೊಂಡು ಉಪದೇಶ ಮಾಡಿದ್ರಂತ. ಪ್ರಾಣಿ ಹಿಂಸೆ ಮಾಡಬಾರದು, ಪ್ರಾಣಿಯನ್ನ ವಧೆ ಮಾಡಿ ತಿನ್ನಬಾರದು, ಕಾರಣ ಅವುಗಳಿಗೂ ಜೀವ ಇದೆ ಅನ್ನುವಂಥ ಅರಿವನ್ನು ಮೂಡಿಸಿದರು. ಇದು ಶರಣ ಧರ್ಮದ ಅದ್ಭುತವಾದ ಒಂದು ಅಪರೂಪದ ಲೀಲಾ ಪ್ರಸಂಗ. ಕಾರಣ ಅಂದು ಕಲ್ಯಾಣದೊಳಗ ಬಸವಣ್ಣನವರ ದಾಸೋಹದ ಮಹಾಮನೆಯೊಳಗ ಕೊಂಡಿ ಮಂಚಣ್ಣನ ಮಾತು ಕೇಳಿ ಎಷ್ಟೋ ಜನ ದುಷ್ಟರು ಆ ಗೋಶಾಲೆಯನ್ನು ಪ್ರವೇಶ ಮಾಡಿ ಆಕಳುಗಳನ್ನು ಕದ್ಕೊಂಡು ಹೋಗಿದ್ರಂತ. ಅದನ್ನು ವಚನದೊಳಗೆ ಬರೆದಾರ ಅಪ್ಪ ಅವರು, ಬಸವಣ್ಣನವರು. ಆಕಳ ಕಳ್ಳರು ಕೊಂಡೊಯ್ದರು ಎನ್ನದಿರಿಂಬೋ ನಿಮ್ಮ ಧರ್ಮ, ಅಲ್ಲಿ ಉಂಬರೆ ಸಂಘ ಇಲ್ಲಿ ಉಂಬರೆ ಸಂಘ, ಏಕೋಭಾವ ಕೂಡಲ ಸಂಘ. ಆಕಳೇನೋ ಹೋದವು, ಕರುಗಳು ಅಂಬಾ 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 ಅಂತ ಅರಸ್ತಾ ಇದ್ವು. ಸೇವಕರು ಓಡೋಡಿ ಬಂದ್ರು, ಅಪ್ಪ ಬಸವೇಶ ಹಿಂಗಾಗ್ಯದ. ಆವಾಗ ಬಸವಣ್ಣನವರು ಅಪ್ಪಣೆ ಮಾಡಿದ್ರಂತ, ಯಾರ್ಯಾರು ಆಕಳಗಳನ್ನು ತಗೊಂಡು ಹೋಗ್ಯಾರ ಅವ್ರ ಮನೆಗೆ ಹೋಗಿ ಈ ಕರುಗಳನ್ನು ಬಿಟ್ಟು ಬರ್ರಿ. ಎಂಥ ಕರುಣಾಮೂರ್ತಿಗಳು, ಎಂಥ ದಯಾಧರ್ಮ. ಆವಾಗ ಅವರ ಮನಸ್ಸುಗಳೇ ಪರಿವರ್ತನೆ ಆದವು ಅನ್ನುವುದನ್ನು ಭೀಮಕವಿ ಬಸವ ಪುರಾಣದೊಳಗೆ ಬರೆದಾನ. ಅಂತ ಅಪರೂಪದ ಪ್ರಸಂಗ ಶರಣರ ಬದುಕಿನೊಳಗೂ ನಡೆದು ಹೋಯಿತು. ಕಟುಕನನ್ನೂ ಕೂಡ ಪರಿವರ್ತನೆ ಮಾಡಿದರು. ಇವೆಲ್ಲ ಯಾಕದವ ಇತಿಹಾಸ ಅಂದ್ರೆ, ಎಲ್ಲ ಜೀವರಾಶಿಗಳಿಗೂ, ಎಲ್ಲ ಜೀವರಾಶಿಯಲ್ಲಿಯೂ ಕೂಡ ಆ ಶಿವಚೈತನ್ಯ ಅನ್ನೋದದ, ಅದನ್ನು ನಾವು ಹಿಂಸೆ ಮಾಡದಂತೆ ಬದುಕಬೇಕು ಅನ್ನುವಂಥ ದಯಾ ದಾಸೋಹದ ತತ್ವವೂ ಕೂಡ ಶರಣರಿಂದ ಈ ನಾಡಿಗೆ ಗೊತ್ತಾಗ್ಯದ. ಇಲ್ಲೇ 40 ವಾರ್ಡ್ದೊಳಗೆ ವೀರೇಶ್ವರ ಶರಣರು ಅಂತಾಗಿ ಹೋದರು. ಪ್ರಾಣಿ ಬಲಿ ಕೊಡುವುದು ನೋಡಿ ಅದನ್ನು ತಡೆದ್ರೆ ಅಜ್ಞಾನಿ ಜನಗಳು ಅದನ್ನು ಒಪ್ಪಲಿಲ್ಲ. ಆವತ್ತೇ ಹುಟ್ಟಿದ ಊರನ್ನು ಬಿಟ್ಟು ಮಡದಿಯನ್ನು ಕರ್ಕೊಂಡು ಸೊಲ್ಲಾಪುರ ಸೇರಿದರು 40 ವಾರ್ಡದ ವೀರೇಶ್ವರ ಶರಣರು. ಎಂತೆಂಥವರಾಗಿ ಹೋಗ್ಯಾರ ನಮ್ಮ ನಾಡಿನ ಇತಿಹಾಸದೊಳಗೆ. ಸ್ವತಃ ಸಜ್ಜಲಗುಡ್ಡದ ಶರಣಮ್ಮ ತಾಯಿ ಬಹಳ ಚಿಕ್ಕ ಮಗುವಾಗಿರುವಾಗ ನೋಡಿ, ಮುದೇನೂರು ಹುಟ್ಟಿದ ಊರು. ಅವನು ಕೂಡ ಹತ್ತಿ ಬಿಡಿಸಾಕ ಹೋದಾಗ ಹೊಲದಾಗ ರೈತರು ಬಾರ್ಕೋಲು ತಗೊಂಡು ಎತ್ತುಗಳಿಗೆ ಚಟಲ್ಲಂತ ಒಡೆದ್ರ ಯಮನಮ್ಮ ಗಡಗಡ ನಡಗ್ತಿದ್ಲಂತ. ಯವ್ವ ನನಗೆ ನೋವಾಗ್ತದಂತಿದ್ಲಂತ. ಅವನ ಮುಂದೆ, ಲಿಂಗಮ್ಮನ ಮುಂದೆ, ಯಾಕೆ ತಂಗಿ ಯವ್ವ ಅದಕ್ಕೂ ಜೀವ ಅದ, ಬಡಿಬಾರ್ದವ್ವ ಅಂತಿದ್ಲಂತ. 8ನೇ ವಯಸ್ಸಿಗೆ ಎಂಥ ತಾಯಿ ನಮ್ಮವ್ವ ಸಜ್ಜಲಗುಡ್ಡದ ಶರಣಮ್ಮ. ಇವೆಲ್ಲವೂ ಅದ್ಭುತವಾದ ಇತಿಹಾಸಗಳದಾವ. ಹಾಗಾಗಿ ಅಂತಹ ಮಹಾನುಭಾವರ ಬದುಕನ್ನ ಇವತ್ತು ನಾವು ಚರಿತ್ರೆಗಳ ಮೂಲಕ ನೋಡ್ತಾ ಇದ್ದೇವೆ. ದಾಸೋಹಕ್ಕೂ ಕೂಡ ದಯಾ ಧರ್ಮದ ಸ್ಪರ್ಶವನ್ನು ಕೊಟ್ಟು ಈ ನಾಡನ್ನು ಬೆಳಗಿದವರು ಶರಣರು.